ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ನಿನ್ನೆ ರಾತ್ರಿ ಭಾರಿ ಮಳೆ ಮತ್ತು ಗಾಳಿಗೆ ಮಾರಬಳ್ಳಿ, ಮೈಸೂರು ತಾಲೂಕು ಮಾರಬಳ್ಳಿ ನೀಲಕಂಠಪ್ಪನವರ ಜಮೀನಲ್ಲಿ ಕೋಳಿ ಒಂದು ಫಾರಮು ಒಳಗಡೆ ಸುಮಾರು 2,500 ಮರಿಗಳಿದ್ದು, ಕೋಳಿ ಮರಿಗಳು ಅದು ಸಮೇತವಾಗಿ ಬಿದ್ದು, ಅದ್ರ ಮೇಲೆ ಬಿದ್ದು ಎಲ್ಲ ಮರಿಗಳು ಕೂಡ ಸಾವನ್ನಪ್ಪಿವೆ. ಇದು ಮೈಸೂರು ತಾಲೂಕು ಮಾರಬಳ್ಳಿ ಗ್ರಾಮದಲ್ಲಿ ಆಗಿರೋಂಥ ಘಟನೆ. ನೋಡಿ, ಎಲ್ಲ ತೇರು ಎಲ್ಲ ಬಿದ್ದು ಒಳಗಡೆ ಇದ್ದಂಥ ಮರಿಗಳೆಲ್ಲ ಸತ್ತೋಗಿವೆ. ಕೂಡಲೇ ತಾಲೂಕು ಆಡಳಿತ ಈ ಕಡೆ ಗಮನ ಹರಿಸ್ಬೇಕು, ಮತ್ತು ಏನು ರೈತರಿಗೆ ನಷ್ಟ ಆಗಿದೆ ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಸುಮಾರು ನಿನ್ನೆ 4:15 ಸಮಯದಲ್ಲಿ ಭಾರಿ ಗಾಳಿ ಮತ್ತು ಮಳೆಯಿಂದ ದೊಡ್ಡ ಅನಾಹುತನ ತಪ್ಪಿಸಿದೆ. ನಮ್ಮ ಮಕ್ಕಳು ಯಾವಾಗಲೂ ಫಾರಮ್ ಒಳಗಡೆ ಕೆಲಸ ಮಾಡ್ತಿದ್ರು. ಅನಿವಾರ್ಯ ಟಾರ್ಪಲ್ ಸಿಗಿಸೋಕೆ ಹೊರಗಡೆ ಬಂದವ್ರೆ. ಹೊರಗಡೆ ಬಂದಾಗ ಈ ಮರ ಮೆಡ್ರಿ ಬಿದ್ದಾಗ ಫಾರಮ್ ಏಕಾಏಕಿ ಮುರಿದಿದೆ. ಕನಿಷ್ಠ ಒಂದು 2,500 ಮರಿ. ಅದಕ್ಕೆ 2,500 ಮರಿ ಜೊತೆಲಿ ಫೀಡರ್ಸ್ಗಳು, ಡ್ರಿಂಕರ್ಸ್ಗಳು ಎಲ್ಲ ಹಾಳಾಗೋಗಿದೆ. ಕನಿಷ್ಠ ಒಂದು ಈ ಸೆಡ್ ಕಟ್ಟಬೇಕಾದ್ರೆ 8ರಿಂದ 10 ಲಕ್ಷ ಬೇಕು. ಇವೆಲ್ಲ ಲೆಕ್ಕ ಹಾಕೊಳ್ಳೋಕೆ ಹೋದರೆ 10 ಲಕ್ಷದ ನಷ್ಟ ಇವತ್ತು ನಮಗೆ ನೆನ್ನೆ ಆದಂಥ ಅನಾಹುತದಲ್ಲಿ ಸೇರಿದೆ. ಆಮೇಲೆ ವಾಸಕ್ಕೆ ಅಂದ್ಬಿಟ್ಟು ಒಂದು ತಗಡಿನ ಮನೆ ಮಾಡ್ಕೊಂಡಿದ್ದ, ಸೀಟಿನ ಮನೆ, ಕಲ್ನಾರ್ ಸೀಟಿನ ಮನೆ. ಆ ಕಲ್ನಾರ್ ಸೀಟ್ನ ಕನಿಷ್ಠ ಅಂದರೆ 15-20 ಮೀಟ್ರ್ ದೂರ ತಕ್ಕೋಗಿ ಆ್ಯಂಗ್ಲರ್ ಸಮೇತವಾಗಿ ಎಷ್ಟಿದೆ ಇದೇ ಭಾಗದಲ್ಲಿ ನೋಡಿ. ಪೂರ್ತಿ ಬರೀ ಗೋಡೆ ಮಾತ್ರ ಉಳ್ಕೊಂಡೆ, ಎಲ್ಲ ತಗೋಗಿ ತೂದು ರಸ್ತೆಗೆಲ್ಲ ಎಸ್ತು ರಸ್ತೆ ಎಲ್ಲ ಜನಗಳು ಓಡಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅನ್ನೋ ಸಂದಲ್ಲಿ. ಈ ಎರಡೂ ನಷ್ಟ ಒಂಥರ 10ರಿಂದ 15 ಲಕ್ಷ ನಷ್ಟ. ಆ ನಷ್ಟದ ಜೊತೆಲಿ ಏನೋ ಮಕ್ಕಳು ಸಿಕ್ಕಾಕೊಳ್ಳಿಲ್ವಲ್ಲ, ಸೇಫ್ ಆದ್ರಲ್ಲ ಅನ್ನೋದೇ ಒಂದು ಸಂತೋಷ. ಈ ಪ್ರಕೃತಿ ಮಧ್ಯೆ ಈ ರೈತ ಬಾಳ್ಬೇಕಾದ್ರೆ ಭಾಳ ಕಷ್ಟ ಅದ. ಅದು ಯಾವ ಥರ ಈ ಪ್ರಕೃತಿ ಸೇರಿ ಆ ಒಂದುಗೂಡಿ ಅದು ಹೇಗೆ ಬಾಳಬೇಕು ಅನ್ನೋದು ಆ ಭಗವಂತನೇ ಹೆಚ್ಚಬೇಕು. ಸರ್ಕಾರ ಈ ಸಂದರ್ಭದಲ್ಲಿ ಪೂರ್ತಿ ಬರ್ಸೋಕ್ಕಾಗಲಿಲ್ಲ ಅಂದರೆ ಈ ಮನುಷ್ಯನಿಗೆ ಎಷ್ಟು ಆಗಬೇಕೋ ಅಷ್ಟು ಅನ್ನೋಕ್ಕಾಗಲಿಲ್ಲ ಅಂತಂದ್ರೂ ಸಾಮಾನ್ಯವಾಗಿ ಅವನು ಸುಧಾರಿಸ್ಕೋಬೇಕು. ಅವನು ಸಾಮಾನ್ಯವಾಗಿ ಮನುಷ್ಯನಾಗಿ ಬಾಳಕ್ಕೆ ಏನಾಗಬೇಕೋ ಅದನ್ಯಾರೋ ಒಂದು ಸ್ವಲ್ಪ ಸ್ಪಂದಿಸ್ರೆ ಜಿಲ್ಲಾಡಳಿತ ಒಳ್ಳೆಯದು ಅಂತ ನಾನು ಭಾವಿಸ್ತಿದ್ದೀನಿ. ಒಳಗಡೆ ಎಷ್ಟು ಮರಿ ಇದ್ದ? ಒಳಗಡೆ 2,500 ಮರಿ ಇತ್ತು. ಅದರಲ್ಲಿ ಒಂದು 500-600 ಮರಿ ಸೇಫ್ ಮಾಡ್ದೋ. ಉಳ್ಕೆದೆಲ್ಲ ಸಿಕ್ಕಾಕಬಿಟ್ಟದ. ಎಲ್ಲ ಹಂಚಿನ ಹಂಡಕ, ಪಿಲ್ಲರ್ ಹಂಡಕ, ಭೀಮ್ ಹಂಡಕ ಎಲ್ಲ ಸಿಕ್ಕಾಕಬಿಟ್ಟು ಅಲ್ಲಲ್ಲೇ ಸತ್ತದ. ಇವತ್ತು ಬೇಗ ಖಾಲಿ ಮಾಡಿಸ್ತಿಲ್ಲ ಅಂದ್ರೆ ನಾಳೆಯಿಂದ ಸ್ಮೆಲ್ ಬಂದ್ಬಿಡ್ತದೆ. ಅದಕ್ಕೆ ಈಗ VAPD ಅವರು ನಾವು ಬರ್ತೀವಿ, ಬಂದು ನೋಡ್ತೀವಿ, ಬಂದು ನೋಡಿದ ತಕ್ಷಣ ಕ್ಲೀನ್ ಮಾಡ್ಕೊಳ್ಳೋರಿ ಅಂತ ಹೇಳೋರೆ. ಈಗ ಇದಾದ ತಕ್ಷಣ ನಾವು ಕ್ಲೀನ್ ಮಾಡ್ಸೋಕೆ ರೆಡಿ ಮಾಡ್ತೀವಿ. ನಾಳೆಯಿಂದ ಬಿಡೋಕ್ಕೆ ಒಳಕ್ಕೆ ಹೋಗಕ್ಕೆ ಆಗಲ್ಲ, ಸ್ಮೆಲ್ ಬಂದ್ಬಿಡ್ತದೆ. ಕೋಳಿ ಎಲ್ಲ 20 ದಿನ ಕೋಳಿ, 30 ದಿನ. ಸರ್ಕಾರ ಪರಿಹಾರ ಕೊಡಬೇಕು ಅಂತ ಹೇಳ್ತೀರಿ ಇದಕ್ಕೆ? ಸರ್ಕಾರ ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಬದುಕೋದೇ ಕಷ್ಟ ಆಗೋಯ್ತದೆ. ಆಮೇಲೆ ಬ್ಯಾಂಕ್ಲಿ ಲೋನ್ ತೆಗ್ದೀವಿ, ಆ ಲೋನ್ ಕಟ್ಟಕ್ಕೆ ಆಯ್ತಾ ಇಲ್ಲ. ಏನೋ ಅಪರೂಪಕ್ಕೆ 3 ಬ್ಯಾಚು ಲಾಕ್ ಆಗಿತ್ತು, ಮರಿ ಕೊಟ್ಟಿತ್ತಿಲ್ಲ. ನೀರಿಲ್ಲದಂತೆ ತುಂಬ್ಕೊಂಬಂದು ನೀರು ಕೋಳಿ ಬಿಡ್ಸೋ ತಾಳಿಲಿ ಈ ಬ್ಯಾಚರ 2 ಕಂತು ಕಟ್ಟಕ್ಕಾಗಿಲ್ಲ. PLD ಬ್ಯಾಂಕ್ಲಿ ಲೋನ್ ತೆಗೆದ್ಬಿಟ್ಟು ಈ ಕಂತು ಕಟ್ಕೊಡ್ತೀನಿ ನಾನು ಅಂತ ಅಂದ್ಬಿಟ್ಟು ಒಪ್ಕೊಂಡೆ. ನಾನು ಈ ಕಂತ್ಲಿ ಕೊಡೋಕೆ ನಾವು ಹೊರಗಡೆಯಿಂದ ನೀರು ತಂದು ಕೋಳಿ ಸಾಕಿ ಕಂತು ಕಟ್ಕೊಡ್ತೀನಿ ಅಂತ ನಾವು ಒಪ್ಕೊಂಡೆ. ಆದರೆ ಮರಿ ಈ ಥರ ಅನಾಹುತ ಆಯಿತು. ಈಗಲೂ ನಾವು ನೀರು ಹೊರಗಡೆಯಿಂದ ತಂದು ಕೋಳಿ ಈಗ ಬೋರ್ ಹಾಕಿರೋ ನೀರಿನಲ್ಲಿ ನೀರು ಬತ್ತೇ ಇಲ್ಲ. 10 ಚೌರ್ಗ ನೀರು ಬರ್ತದೆ, ನಿಂತೋಗ್ಬಿಡ್ತದೆ. 10 ಚೌರ್ಗ ನೀರು ತಗೊಂಡು ಯಾವುದು ಸಾಕೋದು? ಅದಕ್ಕೆ ಊರಿಂದ ನೀರು ತುಂಬ್ಕೊಂಬಂದು ಕೋಳಿ ಸಾಕ್ತೇವೆ ನಾವು. 11,000-10,000 ಚಿಲ್ಲರೆ ಕೋಳಿ ಬಿಟ್ಟಿದ್ದು. ಅದರಲ್ಲಿ 2,000 ಚಿಲ್ಲರೆ ನಷ್ಟ ಆಗೋಯ್ತು. ಇನ್ನು ಕಂಪ್ನಿಯವರು ಅದೇನು ಎಷ್ಟು FCR ನೋಡ್ತಾರೆ, ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅವ್ರೇನೋ ಒಂದು ರಿಸಲ್ಟ್ ಹೋಗೋದ, ಸೆಟ್ ಬಿದ್ದೋಗೋದ ಅಂತ ನೆಕ್ಸ್ಟ್ ಮರಿ ಕೊಡ್ಬೋದು.
ಆದರೆ ದುಡ್ಡು ಎಕ್ಸ್ಟ್ರಾ ಕೊಡೋಲ್ಲ. ದುಡ್ಡಂತೂ ಒಂದು 45,000 ಬ್ಯಾಚು ನಷ್ಟ ಆಯಿತು. ಇತ್ತಾಗ ಸೊಡ್ಡು ಒಂದು 8-10 ಲಕ್ಷ ರೂಪಾಯಿ ಸೊಡ್ಡು ಇದು ನಷ್ಟ ಆಯಿತು. ಈ ಎಲ್ಲರಿಂದ ಹೊಡ್ತಾ ನಮ್ಮ ರೈತನಿಗೆ ಬೀಳೋದು, ಕಂಪ್ನಿಗಂತೂ ಬೀಳಲ್ಲ. ಕಂಪ್ನಿ ಲಾಸನ್ನ ಅದು ನಮ್ಮ ಹತ್ರನೇ ಇಟ್ಕೊಬಿಡ್ತದೆ. ಆ ಒಂದು ದೃಷ್ಟಿಯಿಂದ ಈ ಬ್ಯಾಚು ನಾವು ಕಂತು ಕಟ್ಟೋಕ್ಕಾಗಲ್ಲ ಅವರು ಬ್ಯಾಂಕ್ನವ್ರಿಗೆ. ಅದೇನು ಉತ್ತರ ಕೊಡಬೇಕು ಬ್ಯಾಂಕ್ನವ್ರಿಗೆ ಅದು ಒಂದು ಅರ್ಥ ಆಯ್ತಲ್ಲ. ನಾವು 2 ಬ್ಯಾಚು ಮರಿ ನಿಂತು ಹೋಗೋದು ಸ್ವಾಮಿ, ಈ ಬ್ಯಾಚ್ ಮರಿ ಬಿಡಿಸಿ ನಿಮ್ಗೆ 3 ಕಂತು ನಾನು ಕಟ್ಕೊಡ್ತೀನಿ ಅಂತ ಹೇಳಿ ಬ್ಯಾಂಕ್ ಮ್ಯಾನೇಜರ್ಗೆ ನಾವು ಒಪ್ಕೊಂಡೆ. 1.5 ತಿಂಗಳಲ್ಲಿ ಈಗ ಈ ಥರ ಆಯಿತು. ಅದೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಾರಿ ಬಿರುಗಾಳಿ ಮತ್ತು ಮಳೆಯಿಂದಾಡಿ ಏನು ಮೈಸೂರು ತಾಲೂಕಿನಲ್ಲಿ ಭಾಳಷ್ಟು ಕಡೆ ಬಾಳೆ ಇರ್ಬೋದು, ಕಬ್ಬಿರ್ಬೋದು, ತರಕಾರಿ ಬೆಳೆಗಳಿರ್ಬೋದು, ಅಂದರೆ ಚಪ್ಪರದ ಲೆವೆಲ್ಗೆ ಹಾಕ್ತಾರೆ ಅಂತಾರಲ್ಲ ಆ ಥರ ತರಕಾರಿ ಬೆಳೆಗಳು ಕೂಡ ಎಲ್ಲರೂ ಕೂಡ ಎತ್ತಾಕಿ ಭಾರಿ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರು. ಅದರಿಂದ ಈ ಕೂಡಲೇ ತಾಲೂಕು ಆಡಳಿತ ಇರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು ಈ ಕಡೆ ಗಮನ ಹರಿಸ್ಬೇಕು. ಏನು ಇಲ್ಲಿವರೆಗೆ ನೀವು ಚುನಾವಣೆ ಅಂತ ಹೇಳಿ ಚುನಾವಣೆ ಒಂದು ಗುಂಗಿನಲ್ಲಿದ್ರಿ, ಅದೆಲ್ಲ ಮುಗ್ದಿರೋದ್ರಿಂದ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು, ಜಂಟಿ ಸಮೀಕ್ಷೆ ಮಾಡಬೇಕು. ಯಾಕೆಂದರೆ ಕಳೆದ ಬಾರಿ ಸಮೀಕ್ಷೆ ಮಾಡಿದಾಗ ಸರಿಯಾದ ರೀತಿ ಸಮೀಕ್ಷೆ ಆಗದಂತೆ ರೈತರಿಗೆ 1,000 2,000 ಮಾತ್ರ ಭಿಕ್ಷೆ ರೂಪದ ಪರಿಹಾರ ಹಣ ಸಿಕ್ಕಿದೆ. ಯಾಕೆಂದರೆ ಸಮೀಕ್ಷೆ ಸರಿಯಾಗಿಲ್ಲ, ಜಂಟಿ ಸಮೀಕ್ಷೆ ಆಗಿಲ್ಲ ಅಂತೇಳಿ. ಆದ್ದರಿಂದ ಈಗಲಾದರೂ ಕೂಡ ಏನು ಕಂದಾಯ ಇಲಾಖೆ ಇರ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಇರ್ಬೋದು ಮತ್ತು ಕೃಷಿ ಇಲಾಖೆ ಇರ್ಬೋದು ಎಲ್ಲರೂ ಕೂಡ ಜಂಟಿ ಸಮೀಕ್ಷೆ ಮಾಡಿ ಏನು ರೈತರಿಗೆ ಏನು ನೈಜ ಸಮಸ್ಯೆ ಅಂದರೆ ನೈಜ ನಷ್ಟ ಏನಾಗಿದೆ ಅದನ್ನು ಕಟ್ಕೊಡುವಂಥ ಕೆಲಸ ಆಗಬೇಕು ಸರ್ಕಾರ. ಯಾಕೆಂತಂದರೆ ಈಗಾಗಲೇ ಒಂದೊಂದು ಎಕರೆಗೆ ಸುಮಾರು 50,000 60,000 ರೂಪಾಯಿ ಖರ್ಚು ಮಾಡಿದ್ದಾರೆ ಬಾಳೆ ಬೆಳೆಯೋಕ್ಕೆ. ಮತ್ತು ಎಲ್ಲರೂ ಕೂಡ ತರಕಾರಿ ಬೆಳೆ ಅಂದರೆ ಖರ್ಚು ಜಾಸ್ತಿ ಇದ್ದೇ ಇರುತ್ತೆ. ಅಷ್ಟೊಂದು ಖರ್ಚು ಮಾಡಿರೋಂಥ ರೈತರಿಗೆ ಕೇವಲ ಬರೀ 5,000 10,000 3,000 4,000 ಕೊಟ್ಟರೆ ಪರಿಹಾರನ ಏನೂ ಉಪಯೋಗ ಬರಲ್ಲ. ಅದರಿಂದ ದಯವಿಟ್ಟು ಈ ಕೂಡಲೇ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಸೆಳೆಯಬೇಕು, ಸರ್ಕಾರನ ವರದಿ ಕೊಡಬೇಕು. ಸರಿಯಾದ ರೀತಿ ವರದಿ ಕೊಟ್ಟು ಈ ಒಂದು ರೈತ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗಬೇಕು. ಮತ್ತು ಅವ್ರಿಗೆ ಕನಿಷ್ಠ ಒಂದು ಎಕರೆಗೆ 50,000 ರೂಪಾಯಿಗಳಷ್ಟು ಪರಿಹಾರ ಸಿಗೋಂಥ ಕೆಲಸ ಆಗಬೇಕು. ಭಾಳಷ್ಟು ಕಡೆ ಯಾಕಂದರೆ ಕೆಲವೊಂದು ಕಡೆ ಕೋಳಿ ಫಾರಮ್ ಬ್ಯಾಟ್ರಿ ಇರ್ತಾರೆ ಅದನ್ನೇ ಬಿದ್ದೋಗಿದೆ, ಮೇಲ್ಗಡೆ ಚಾವಡಿನೇ ಎತ್ಕೊಂಡೋಗಿದೆ. ಅಷ್ಟು ಬಿರುಗಾಳಿ ಬಿದ್ದು ಭಾಳಷ್ಟು ನಷ್ಟ ಅನುಭವಿಸಿದ್ದಾರೆ. ಅದರಿಂದ ಒಳಗಡೆ ಇದ್ದಂಥ ಕೋಳಿ ಮರಿಗಳೆಲ್ಲ ಸತ್ತೋಗಿದೆ. ಸುಮಾರು 2-2.5 ಸಾವಿರ ಕೋಳಿ ಮರಿಗಳು ಇದ್ದಂಥದ್ದು ಮೈಸೂರು ತಾಲೂಕು ಮಾರಬಳ್ಳಿಯಲ್ಲೂ ಕೂಡ ಆ ರೀತಿ ಘಟನೆ ಆಗಿದೆ. ಅದರಿಂದ ದಯವಿಟ್ಟು ಜಿಲ್ಲಾಡಳಿತ ಇರ್ಬೋದು, ತಾಲೂಕಾಡಳಿತ ಇರ್ಬೋದು ಈ ಕಡೆ ಗಮನ ಹರಿಸಿ ಈ ಒಂದು ಸಮಸ್ಯೆಗೆ ಪರಿಹಾರ ಅಂತ ನೀಡುವಂಥ ಕೆಲಸ ಆಗಬೇಕು. ಯಾಕಂದರೆ ಕಳೆದ 3-4 ತಿಂಗಳಿಂದ ಮಳೆ ಇಲ್ಲದಂತೆ ರೈತ ನಷ್ಟ ಅನುಭವಿಸಿದ್ದಾನೆ. ಬಿಸಿಲು ಬೇಗ ತಡೆನಾರದಂತೆ ಹಾಕಿರೋಂಥ ಬೆಳೆನೂ ಕೂಡ ಸರಿಯಾಗಿ ಬರದಂತೆ ನಷ್ಟದಲ್ಲಿದ್ದರು. ಏನೋ ಅಲ್ಪ ಸ್ವಲ್ಪ ಉಳಿಸ್ಕೊಂಡಿರೋಂಥ ಬೆಳೆನೂ ಕೂಡ ರಾತ್ರಿ ಬಂದಿರೋಂಥ ಗಾಳಿ ಅದನ್ನು ಕೂಡ ನಷ್ಟ ಅನುಭವಿಸೋ ರೀತಿಯಿಂದ ಮಾಡಿದೆ. ಎಲ್ಲ ಕಡೆನೂ ಸುಮಾರು ಕಡೆ ಭಾಳಷ್ಟು ಕಡೆ ಬೆಳಗ್ಗೆಯಿಂದನೂ ಫೋನ್ ಮಾಡ್ತಾ ಇದ್ದಾರೆ ರೈತರು. ಭಾಳಷ್ಟು ಕಡೆ ಎಲ್ಲ ನೆಲಸಮ ಆಗಿದೆ, ಬಾಳೆ ಗಿಡಗಳೆಲ್ಲ ಬೆಳೆಯಂಥ ತೋಟಗಾರಿಕೆ ಬೆಳೆಗಳಂತೂ ಭಾಳಷ್ಟು ನಷ್ಟ ಆಗಿದೆ. ಅದರಿಂದ ಕೂಡಲೇ ಗಮನ ಹರಿಸಬೇಕು ಜಿಲ್ಲಾಡಳಿತ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಬರಡನಪುರ ನಾಗರಾಜು, ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಮಾತನ್ನ ಒತ್ತಾಯನ ಮಾಡ್ತಾ ಇದ್ದೀನಿ ಜಿಲ್ಲಾಡಳಿತ. ಭಾರಿ ಗಾಳಿ ಮಳೆಯಿಂದ ಈ ರೀತಿಯಾಗಿದೆ ನೋಡಿ. ಬಾಳೆ ಗಿಡನೇ ಎಳಸುಕಾಯಿ ನೋಡಿ, ಇದು ಸುಮಾರು ಇನ್ನೊಂದು ತಿಂಗಳು ಆಗಿ ಇದ್ದಿದ್ರೆ ಸುಮಾರು 30 kg ಬರೋದು ಇದು ತೂಕ. ಪಚ್ಚಬಾಳೆ ಇದು ಸುಮಾರು ಎಕರೆಗಟ್ಟಲೆ ಸುಮಾರು 3 ಎಕರೆಯಷ್ಟು ಈಗ ಈ ರೀತಿ ಬಿದ್ದೋಗಿದೆ. ದೊಡ್ಡ ಕಾಟ್ರು, ಮೈಸೂರು ತಾಲೂಕು ದೊಡ್ಡ ಕಾಟ್ರಿನಲ್ಲಿ ಇದು ನೋಡಿ. ಇನ್ನೊಂದು ವಾರ ಇದ್ದಿದ್ರೆ ತೆರಿಯಕ್ಕೆ ಬರೋದು ನೋಡಿ. ದೊಣ್ಣೆ ಕೊಟ್ಟಿದ್ರು ಕೂಡ ಯಾವ ರೀತಿ ಕೆಳಗೆ ಬಿದ್ದಿದೆ. ಅಷ್ಟೊಂದು ಗಾಳಿ ಜೋರು ಮಳೆಗಿಂತ. ಇದೊಂದೇ ದೊಡ್ಡ ಕಾಟ್ರಲ್ಲಿ ಇದೊಂದೇ ತೋಟ ಅಂತೇನಿಲ್ಲ, ಸುಮಾರು ಈ ಊರಿನಲ್ಲೇ ಒಂದು ಸುಮಾರು 40-50 ಎಕರೆಯಷ್ಟು ಬಾಳೆ ತೋಟ ಇದೇ ರೀತಿ ಹಾಳಾಗಿದೆ. ಮೈಸೂರು ತಾಲೂಕು ದೊಡ್ಡ ಕಾಟ್ರು ಗ್ರಾಮದಲ್ಲಿ ಈ ರೀತಿ ಆಗಿದೆ. 7-8 ಎಕರೆ ಬಾಳೆ ಹಾಕಿ ಅಕಾಲಿಕ ಮಳೆಯಾಗಿ ಬಾಳೆ ನೆಲಕ್ಕೆ ಉರುಳಿದೆ. ಬೆಳಗ್ಗೆಯಿಂದ ನಾನು ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೋ ಒಬ್ರು ಬತ್ತೇ ಇಲ್ಲ. ರೈತರು ಗಮನಿಸೋರು ಯಾರಿದ್ದರು? ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ಯಾರು ಗಮನಿಸ್ತಾ ಇಲ್ವಲ್ಲ. ಅಧಿಕಾರಿಗಳು ಸರ್ಕಾರ ಕೈ ಕೆಳಗೆ ಕೆಲಸ ಮಾಡ್ತಾ ಇಲ್ವಲ್ಲ. ಇವರು ಬಂದು ರೈತರ ನೆರವಿಗೆ ಒಬ್ರು ಬತ್ತೇ ಇಲ್ಲ. ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ 6:30 11 ಆಗಿದ್ರು ಒಬ್ರು ಬರ್ತೀವಿ ಅಂದ್ಬಿಟ್ಟು ಬರೀ ಚಾಕ್ಲೇಟ್ ಕೊಡೋದನ್ನೇ ಮಾಡಿದ್ದಾರೆ. ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ 8 ಲಕ್ಷ ಲೋನ್ ಹಾಕ್ಬಿಟ್ಟು ನಾನು ಬಾಳೆ ಹಾಕಿರೋದು. ನನ್ನ ಅಕಾಲಿಕ ಮಳೆಯಿಂದ ನೆಲಕ್ಕೆ ಉರುಳಿದೆ. ಸರ್ಕಾರ ಯಾವ್ದಾರ ಸಹಾಯಧನ ಇಂದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ನನಗೊಂದು ಸ್ವಲ್ಪ ಸಹಾಯಧನ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.